Good morning, students. The Crow and the Swan, written by Indira Bagchi. ದ ಕ್ರೋ ಅಂಡ್ ದ ಸ್ವ್ಯಾನ್ ಅನ್ನೋದು ಒಂದು ಲೆಸನ್ನು. ಕ್ರೋ ಅಂತಂದರೆ ಕಾಗೆ ಮತ್ತು ಸ್ವ್ಯಾನ್ ಅಂದರೆ ಬಾತುಕೋಳಿ. ಅವೆರಡರ ಜೊತೆ ಏನು ಸಂಭಾಷಣೆ ಆಯಿತು, ಇದು ಕಥೆಯ ಅರ್ಥ ಏನು, ಅದರಿಂದ ನಾವೇನು ತಿಳ್ಕೋಬೇಕು ಅಂತ ನಾವು ನೋಡೋಣ. ಕಾಕು ದ ಕ್ರೋ ಲೀವ್ಡ್ ಹ್ಯಾಪಿಲಿ ಇನ್ ಹಿಸ್ ನೆಸ್ಟ್. ಕಾಕು ಹೆಸರು, ಕ್ರೋ ಕಾಗೆ ಹೆಸರು ಏನೋ ಕಾಕು. ಅದು ಎಲ್ಲಿ ವಾಸ ಮಾಡ್ತಾ ಇತ್ತು? ಹ್ಯಾಪಿಲಿ ಇನ್ ಹಿಸ್ ನೆಸ್ಟ್. ನೆಸ್ಟ್ ಅಂದರೆ ಗೂಡು, ಹ್ಯಾಪಿಲಿ ಅಂದರೆ ಸಂತೋಷದಿಂದ, ಲೀವ್ಡ್ ಅಂದರೆ ವಾಸ ಮಾಡ್ತಾ ಇತ್ತು. ಕಾಕು ಅನ್ನೋ ಕ್ರೋ ಕಾಗೆ ತನ್ನ ಗೂಡಲ್ಲಿ ಸಂತೋಷದಿಂದ ವಾಸ ಮಾಡ್ತಾ ಇತ್ತು. ಒನ್ ಡೇ ಹಿ ಫೆಲ್ಟ್ ಥರ್ಸ್ಟಿ ಆ್ಯಂಡ್ ವೆಂಟ್ ಟು ಎ ಲೇಕ್ ಟು ಡ್ರಿಂಕ್ ವಾಟರ್. ಒಂದು ದಿವಸ ಏನಾಯಿತು? ಥರ್ಸ್ಟಿ ಅಂದರೆ ಬಹಳ ಬಾಯಾರಿಕೆ ಆಯಿತು. ವೆಂಟ್ ಟು ದ ಲೇಕ್. ಲೇಕ್ ಅಂದರೆ ಸರೋವರ, ನೀರು ಕುಡಿಯೋಕ್ಕಾಗಿ ಸರೋವರಕ್ಕೆ ಹೋಯಿತು. ವೆಂಟ್ ಅಂದರೆ ಹೋಯಿತು. ಟು ಡ್ರಿಂಕ್ ವಾಟರ್, ನೀರು ಕುಡಿಯೋಕ್ಕೆ ಸರೋವರಕ್ಕೆ ಹೋಯಿತು. ಹಿ ಸಾ ಹಿಸ್ ರಿಫ್ಲೆಕ್ಷನ್ ಇನ್ ದ ಲೇಕ್. ಅಲ್ಲೇನಾಯಿತು? ಹಿ ಸಾ ಅಂದರೆ ನೋಡ್ತು. ಏನನ್ನ? ರಿಫ್ಲೆಕ್ಷನ್ ಇನ್ ದ ಲೇಕ್. ಆ ತಿಳಿಯಾದ ನೀರಿನ ಸರೋವರದಲ್ಲಿ ತನ್ನ ರಿಫ್ಲೆಕ್ಷನ್ ಅಂದರೆ ತನ್ನ ಬಿಂಬನ ನೋಡ್ಕೊಳ್ತು. ಹಿ ಡಿಡ್ ನಾಟ್ ಲೈಕ್ ಇಟ್. ಕಾಗೆ ಅದನ್ನು ನೋಡಿಬಿಟ್ಟು ಅದಕ್ಕೇನಾಯಿತು? ಅದಕ್ಕೆ ಇಷ್ಟನೇ ಆಗಲಿಲ್ಲ, ತನ್ನ ಬಿಂಬನ ತಾನು ನೋಡಿಕೊಂಡು. ಕಾಕು ಸಾಯೆ ಸ್ವ್ಯಾನ್ ಸ್ವಿಮ್ಮಿಂಗ್ ಇನ್ ದ ಲೇಕ್. ಆ ಲೇಕಲ್ಲಿ ತನ್ನ ಪ್ರತಿಬಿಂಬ ನೋಡ್ಕೋತು, ಅದಕ್ಕೆ ಇಷ್ಟನೇ ಆಗಲಿಲ್ಲ. ಆದರೆ ಅಲ್ಲೇ ಸರೋವರದಲ್ಲಿ ಏನಾಯಿತು? ಸ್ವ್ಯಾನ್ ಅಂದರೆ ಬಾತುಕೋಳಿ, ಸ್ವಿಮ್ಮಿಂಗ್ ಅಂದರೆ ಈಜಾಡ್ತಾ ಇತ್ತು, ಅದನ್ನು ನೋಡ್ತು. ದ ಕ್ರೋ ಸೆಟ್ ಟು ದ ಸ್ವ್ಯಾನ್. ದ ಕ್ರೋ ಅಂದರೆ ಕಾಗೆ, ಸೆಟ್ ಅಂದರೆ ಹೇಳ್ತು. ಯಾರ ಹತ್ರ? ಸ್ವ್ಯಾನ್ ಬಾತುಕೋಳಿಗೆ ಹೇಳ್ತು. ಮೈ ಡಿಯರ್ ಸ್ವ್ಯಾನ್, ಯು ಆರ್ ಸೋ ಬ್ಯೂಟಿಫುಲ್. ಯುವರ್ ಬಾಡಿ ಈಸ್ ವೈಟ್, ಯುವರ್ ಐಸ್ ಆರ್ ರೆಡ್ ಆ್ಯಂಡ್ ಯು ಹ್ಯಾವ್ ಯೆಲ್ಲೋ ಬೀಕ್. ಅದೇನಂತ ಹೇಳ್ತು ನೋಡೆ, ಏನಂತ ಹೇಳ್ತು? ಮೈ ಡಿಯರ್ ಸ್ವ್ಯಾನ್ ಅಂದರೆ ತುಂಬ ಆತ್ಮೀಯತೆಯಿಂದ ಮಾತಾಡಿಸುತ್ತೆ ಸ್ವ್ಯಾನನ್ನು ಬಾತುಕೋಳಿಯೇ. ನನ್ನ ಪ್ರೀತಿ ಪಾತ್ರ ಬಾತುಕೋಳಿಯೇ, ಎಷ್ಟು ನೀನು ಬ್ಯೂಟಿಫುಲ್ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಮತ್ತು ಬಾಡಿ ಅಂದರೆ ತನ್ನ ದೇಹ, ಅಂದರೆ ಅದ್ರ ದೇಹ, ವೈಟ್ ಅಂದರೆ ಬಿಳುಪಾಗಿದೆಯಾ, ಕಣ್ಣುಗಳು ಮತ್ತು ಎಷ್ಟು ಚೆನ್ನಾಗಿದೆ. ಆ್ಯಂಡ್ ರೆಡ್ ಆ್ಯಂಡ್ ಯು ಹ್ಯಾವ್ ಯೆಲ್ಲೋ ಬೀಕ್ ಅಂದರೆ ಹಳದಿಯ ಕೊಕ್ಕಿದೆ, ಕಣ್ಣುಗಳು ಕೆಂಪು ಕಣ್ಣಿದೆ, ವೈಟ್ ಬಾಡಿ ಇದೆ ಅಂದರೆ ದೇಹ ಇದೆ, ತುಂಬ ಚೆನ್ನಾಗಿದೆಯಾ ಅಂತ ಹೇಳುತ್ತೆ. ಯು ಕ್ಯಾನ್ ಸ್ವಿಮ್ ಆ್ಯಂಡ್ ಯು ಕ್ಯಾನ್ ಈವನ್ ಫ್ಲೈ. ನೀನು ಸ್ವಿಮ್ ಅಂದರೆ ಈಜ್ತೀಯಾ, ಮತ್ತು ಫ್ಲೈ ಅಂದರೆ ಹಾರ್ತೀಯಾ, ನೀನು ತುಂಬ ಚೆನ್ನಾಗಿದೆಯಾ ಅಂತ ಹೇಳುತ್ತೆ. ದ ಸ್ವ್ಯಾನ್ ಸೆಡ್ ದಟ್ ಗ್ರೀನ್ ಪ್ಯಾರೆಟ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಮೀ. ಅದಕ್ಕೆ ಅದೆಷ್ಟೆಲ್ಲ ಹೇಳಿದ ಮೇಲೆ ಆ ಸ್ವ್ಯಾನ್ ಬಾತುಕೋಳಿ ಏನು ಹೇಳ್ತು? ದ ಗ್ರೀನ್ ಪ್ಯಾರೆಟ್, ಪ್ಯಾರೆಟ್ ಅಂದರೆ ಗಿಳಿ, ಹಸಿರಾದ ಗಿಳಿ, ಮೋರ್ ಬ್ಯೂಟಿಫುಲ್ ದ್ಯಾನ್, ನನಗಿಂತ ಗಿಳಿ ತುಂಬ ಸುಂದರವಾಗಿದೆ ಅಂತ ಉತ್ತರ ಕೊಡ್ತು. ಹಿಸ್ ಲಾಂಗ್ ಟೈಲ್ ಆ್ಯಂಡ್ ದ ರೆಡ್ ಸರ್ಕಲ್ ಅರೌಂಡ್ ಹಿಸ್ ನೆಕ್ ಲುಕ್ ಸೋ ಪ್ರೆಟಿ. ಮತ್ತು ಅದ್ರ ಗಿಳಿಯ ಹಿಂದೆ ಪುಚ್ಚ ಇರುತ್ತಲ್ಲ, ಅದು ಚೆನ್ನಾಗಿದೆ. ಮತ್ತು ರೆಡ್ ಸರ್ಕಲ್ ಅಂದರೆ ಕೆಂಪುದು, ಕತ್ತಿನ ಸುತ್ತ ಕೆಂಪುದೊಂದು ಗೆರೆ ಬಂದಿರುತ್ತೆ, ಅದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಸ್ವ್ಯಾನು ಅಂದರೆ ಬಾತುಕೋಳಿ ಪ್ಯಾರೆಟ್ ಬಗ್ಗೆ, ಗಿಳಿ ಬಗ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳುತ್ತೆ. ದ ಪ್ಯಾರೆಟ್ ವಾಸ್ ಪೆಕ್ಕಿಂಗ್ ಅಟ್ ದ ಬಂಚ್ ಆಫ್ ಗ್ರೇಪ್ಸ್ ಆನ್ ಎ ನಿಯರ್ ಬೈ ಬ್ರಾಂಚ್. ಅಲ್ಲೇ ಒಂದು ಮರದ ಕೊಂಬೆ ಮೇಲೆ ಆ ಗಿಳಿ ಏನು ಮಾಡ್ತಾ ಇರುತ್ತೆ? ದ್ರಾಕ್ಷಿಯ ಹಣ್ಣನ್ನು ತಿಂತಾ ಇರುತ್ತೆ. ದ ಕ್ರೋ ಫ್ಲೂ ಅಪ್ ಟು ಹಿಮ್ ಅಂಡ್ ಸೆಡ್, ಡಿಯರ್ ಪ್ಯಾರೆಟ್, ಯು ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ರಿಯೇಚರ್ ಆನ್ ದ ಅರ್ತ್. ಅದಕ್ಕೆ ಈ ಕ್ರೋ ಅಂದರೆ ಕಾಗೆ ಏನು ಮಾಡುತ್ತೆ? ತಕ್ಷಣ ಅಲ್ಲೇ ಒಂದು ಮರದ ಕೊಂಬೆ ಮೇಲಿರ್ತಕ್ಕಂಥ ಗಿಳಿ ಹತ್ರ ಹಾರು ಹೋಗಿ ಹೇಳುತ್ತೆ, ನೀನು ತುಂಬ ಚೆನ್ನಾಗಿದೆಯಾ, ಎಲ್ಲ ಪಕ್ಷಿಗಳಲ್ಲಿ ನೀನೇ ತುಂಬ ಸುಂದರ. ಅರ್ಥ ಅಂದರೆ ಭೂಮಿ ಮೇಲೆ ಎಲ್ಲದಕ್ಕಿಂತ ಚೆನ್ನಾಗಿದೆಯಾ ಅಂತ ಹೇಳುತ್ತೆ. ಪೀಪಲ್ ಲವ್ ಟು ಕೀಪ್ ಯು ಆ್ಯಸ್ ಎ ಪೆಟ್. ಪೆಟ್ ಅಂದರೆ ನಾವು ಸಾಕ್ತೀವಲ್ಲ ಅಂಥ ಪ್ರಾಣಿಗಳನ್ನೆಲ್ಲ ಜನಗಳು ಇಷ್ಟಪಟ್ಟು ಸಾಕ್ತಾರೆ ಅಂತ ಹೇಳುತ್ತೆ. ದ ಪ್ಯಾರೆಟ್ ಸೆಡ್, ಇಫ್ ಯು ಲೈಕ್ ಮೈ ಕಲರ್ ಸೋ ಮಚ್ ಯು ಮಸ್ಟ್ ಗೋ ಆ್ಯಂಡ್ ಸಿ ದ ಪೀಕಾಕ್. ಅದಕ್ಕೆ ಪ್ಯಾರೆಟ್ ಏನು ಹೇಳುತ್ತೆ ನೋಡಿ, ಗಿಳಿ, ನೀನು ನನ್ನ ಬಣ್ಣನ ತುಂಬ ಇಷ್ಟಪಡ್ತಾ ಇದೆಯಾ ಅಂದರೆ ಲೈಕ್ ಮೈ ಕಲರ್, ನನ್ನ ಬಣ್ಣ ಇಷ್ಟಪಡ್ತಾ ಇದೆಯಾ, ಸೋ ಮಚ್ ಅಂದರೆ ತುಂಬ ಇಷ್ಟಪಡ್ತಾ ಇದೆಯಾ, ಯು ಮಸ್ಟ್ ಗೋ ಆ್ಯಂಡ್ ಸಿ ದ ಪೀಕಾಕ್ ಅಂದರೆ ನೀನು ಹೋಗ್ಬಿಟ್ಟು ಪೀಕಾಕ್ ಅಂದರೆ ನವಿಲು ನೀನು ನೋಡಲೇಬೇಕು ಅಂತ ಹೇಳುತ್ತೆ. ಹಿ ಹ್ಯಾಸ್ 7 ಕಲರ್ಸ್ ಆನ್ ಹಿಸ್ ಬಾಡಿ ಆ್ಯಂಡ್ ಈಸ್ ಟ್ರೂಲಿ ದ ಮೋಸ್ಟ್ ಬ್ಯೂಟಿಫುಲ್ ಬರ್ಡ್ ಆಫ್ ಆಲ್. ಏನು ಹೇಳುತ್ತೆ ನೋಡಿ ಗಿಳಿ ಅದ್ರ ಬಗ್ಗೆ, ಪೀಕಾಕ್ ನವಿಲಿನ ಬಗ್ಗೆ. ಅದಕ್ಕೆ 7 ಕಲರ್ಸ್ ಇದೆ ಬಾಡಿ ಒಳಗೆ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಇದು ಮಾತ್ರ ಸತ್ಯ ಅಂತ ಹೇಳುತ್ತೆ. ವೇರ್ ದೇರ್ ಆರ್ ಕ್ಲೌಡ್ಸ್ ಇನ್ ದ ಸ್ಕೈ ಹಿ ಸ್ಪ್ರೆಡ್ಸ್ ಹಿಸ್ ಕಲರ್ಫುಲ್ ಫೆದರ್ಸ್ ಆ್ಯಂಡ್ ಡ್ಯಾನ್ಸ್ ಗ್ರೇಸ್ಫುಲಿ. ಹೇಳುತ್ತೆ, ಯಾವಾಗ ಮಳೆ ಮೋಡ ಆಗಿರುತ್ತೋ ಆವಾಗ ಸ್ಪ್ರೆಡ್ಸ್ ಅಂದರೆ ಹರಡುತ್ತೆ, ತನ್ನ ಫೆದರ್ಸ್ ಅಂದರೆ ನವಿಲಿನ ಗರಿಗಳನ್ನು ಹರಡಿಕೊಂಡು ಅದು ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಗ್ರೇಸ್ಫುಲಿ ಅಂದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ ಅಂತ ಹೇಳುತ್ತೆ. ದ ಕ್ರೋ ವೆಂಟ್ ಟು ದ ಝೂ ಟು ಮೀಟ್ ದ ಪೀಕಾಕ್. ಅದು ಹೇಳಿದ್ದೆ ತಡ ಏನಾಗುತ್ತೆ, ಅಷ್ಟೊಂದು ಸುಂದರವಾಗಿದೆ ನವಿಲು, ನಾನು ಅದನ್ನು ನೋಡಿಬಿಡ್ತೀನಿ ಅಂತ ನವಿಲು ಎಲ್ಲಿರುತ್ತೆ? ಝೂ ಅಂದರೆ ಎಲ್ಲಿ
ಪ್ರಾಣಿಗಳನ್ನ ನೋಡೋಕ್ಕೆ ಇಟ್ಟಿರ್ತಕ್ಕಂಥ ಸ್ಥಳಕ್ಕೆ ಹೋಗುತ್ತೆ. ಹಿ ಸೆಡ್ ಟು ದ ಪೀಕಾಕ್, ಮೈ ಡಿಯರ್ ಪೀಕಾಕ್, ಯು ಆರ್ ವೆರಿ ಹ್ಯಾಂಡ್ಸಮ್, ಯು ಲುಕ್ ಸೋ ಗುಡ್ ವೆನ್ ಯು ಡ್ಯಾನ್ಸ್. ಅದು ನವಿಲಿನ ಹತ್ರ ಬಂದು ಅದಕ್ಕೂ ಹೇಳುತ್ತೆ, ನೀನು ತುಂಬ ಚೆನ್ನಾಗಿ ಕಾಣ್ತೀಯಾ, ಮತ್ತು ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ ಅಂತ, ನೀನು ನೋಡೋಕ್ಕೂ ತುಂಬ ಸುಂದರವಾಗಿದೆಯಾ ಅಂತ ಹೇಳುತ್ತೆ. ದ ಪೀಕಾಕ್ ಸೆಡ್ ಇನ್ ಸ್ಯಾಡ್ ಟೋನ್. ಅದನ್ನೆಲ್ಲ ಕೇಳಿ ಪೀಕಾಕ್ ಅಂದರೆ ನವಿಲೇನು ಹೇಳುತ್ತೆ, ಸ್ಯಾಡ್ ಅಂದರೆ ತುಂಬ ದುಃಖದ ಧ್ವನಿಯಿಂದ ಹೇಳುತ್ತೆ, ಮೈ ಬ್ಯೂಟಿ ಈಸ್ ಆಫ್ ನೋ ಯೂಸ್. ನಾನೆನ್ನ ಈ ಸುಂದರತೆ ಯಾವುದಕ್ಕೂ ಉಪಯೋಗ ಇಲ್ಲ. ಯಾಕಂದರೆ ಯು ಕ್ಯಾನ್ ಸಿ ದೇ ಹ್ಯಾವ್ ಲಾಕ್ಡ್ ಮೀ ಅಪ್ ಇನ್ ದಿಸ್ ಝೂ. ನೀನು ನೋಡ್ತಾ ಇದ್ದೀರಾ, ನನ್ನನ್ನು ಈ ಝೂ ಒಳಗೆ ಬಂಧಿಸಿಟ್ಬಿಟ್ಟಿದ್ದಾರೆ. ಲಾಕ್ಡ್ ಅಂದರೆ ಬಂಧಿಸಿದ್ದಾರೆ. ಐ ಕೆನಾಟ್ ಗೆಟ್ ಔಟ್. ನಾನು ಹೊರಗಡೆ ಬರೋಕ್ಕಾಗೋದೇ ಇಲ್ಲ. ನೈದರ್ ಕ್ಯಾನ್ ದ ಅದರ್ ಬರ್ಡ್ಸ್ ಇನ್ ದ ಝೂ. ಈಗ ಬೇರೆ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಝೂನಲ್ಲಿದ್ದೇ ಇರ್ತಾವಲ್ಲ, ಆ ಪ್ರಾಣಿ ಪಕ್ಷಿಗಳಾದ್ರೂ ಹೊರಗಡೆ ಓಡಾಡ್ಬೋದು, ಹಾರ್ಬೋದು, ಆದರೆ ನನಗದು ಸ್ವಾತಂತ್ರ್ಯ ಇಲ್ಲ. ಬಟ್ ಯು ಕ್ಯಾನ್ ಗೋ ವೆನ್ ಎವರ್ ಯು ವಾಂಟ್. ಆದರೆ ಈ ಕಾಗೆ ಎಲ್ಲಿ ಬೇಕೋ ಹಾರ್ಬೋದು, ನೀನು ಹೊರಗಡೆ ಸ್ವತಂತ್ರವಾಗಿದೆಯಾ ಅಂತ ಉತ್ತರ ಕೊಡುತ್ತೆ. ಎ ಫ್ಲಾಕ್ ಆಫ್ ಬರ್ಡ್ಸ್ ಇನ್ ದ ಸ್ಕೈ ಹರ್ಡ್ ದ ಪೀಕಾಕ್. ಫ್ಲಾಕ್ ಆಫ್ ಬರ್ಡ್ಸ್ ಅಂದರೆ ಗುಂಪ, ಅಂದರೆ ಪಕ್ಷಿಗಳ ಗುಂಪಿಗೆ ಫ್ಲಾಕ್ ಅಂತ ಹೇಳ್ತೀವಿ. ಆ ಎಲ್ಲ ಹಾರ್ತಕ್ಕಂಥ ಪಕ್ಷಿಗಳೆಲ್ಲ ಏನು ಹೇಳ್ತಾರೆ, ಹರ್ಡ್ ದ ಪೀಕಾಕ್. ಈ ಪೀಕಾಕ್ ಅಂದರೆ ಈ ನವಿಲು ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿ ದೆ ಕ್ಲಾಪ್ಡ್ ಅಂಡ್ ಚೀರ್ಡ್ ಫಾರ್ ದ ಕ್ರೋ. ಅದು ತುಂಬ ಸಂತೋಷ ಆಗುತ್ತೆ. ಅಂದರೆ ಅವರಿಗೆ ಸ್ವತಂತ್ರತೆ ಅಂದರೆ ಏನು ಅಂತ ಮಂದಟ್ ಮಾಡಿದ್ದಕ್ಕೆ ಅದಕ್ಕೆ ಕ್ಲಾಪ್ ಮಾಡಿ ಮತ್ತು ಕ್ರೋ ಕಾಗೆಗೆ ಸಾಂತ್ವನ ಕೊಡ್ತಾವಿಲ್ಲ, ನಾವು ಹೊರಗಡೆ ಇದ್ದು ತುಂಬ ಸಂತೋಷವಾಗಿದ್ದೀವಿ ಮತ್ತು ಸ್ವತಂತ್ರತೆಯಿಂದ ಇದ್ದೀವಿ ಅಂತ ಹೇಳ್ತೆ.